ವಿ ಗಂಗಾಧೇಶ್ವರ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಬಾರಿ ಸಹ ಸೂರ್ಯ ರಶ್ಮಿ ಸ್ಪರ್ಶ ಮಾಡಲಿಲ್ಲ, ಯಾವ ರೀತಿ ಸ್ಪರ್ಶ ಮಾಡಿದೆ ಅಂತ ಹೇಳ್ತೀರಾ? ಪ್ರಕೃತಿಯ ವಿಕೋಪದಿಂದ ಸೂರ್ಯನ ಪೂಜೆ ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಸೂರ್ಯ ಬರಲಿಲ್ಲ, ಈಶ್ವರನ ಪೂಜೆ ಆಗಲಿಲ್ಲ, ಹಾಗಂತ ಉತ್ತರಾಯಣ ಹುಟ್ಟಲಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಪಥಕ್ಕೆ ಹೋಗುವ ಮುಂಚೆ ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಹೊರಡುವಂಥ ವೈಶಿಷ್ಟ್ಯನೇ ಈ ಸೂರ್ಯರಶ್ಮಿಯ ವಿಶೇಷವಾದ ಪೂಜೆ. ಈ ಪ್ರಕೃತಿಯ ವಿಕೋಪದಿಂದ ಯಾರಿಗೂ ದರ್ಶನ ಆಗಲಿಲ್ಲ, ಆದರೆ ಆತ ಪೂಜೆ ಮಾಡಿರೋದು ಆಗಿದೆ. ಆ ಶಿವಲಿಂಗ, ಯಾರು ಪೂಜೆ ಮಾಡಿದ ಶಿವಲಿಂಗ ಇದೆಯೋ, ನಾವೇನು ಅದನ್ನೆಲ್ಲ ದರ್ಶನ ಮಾಡ್ತಿದ್ದೀವೋ, ಸೂರ್ಯ ಪೂಜೆ ಮಾಡಿದ ಲಿಂಗ ಮತ್ತು ಶಿವ ಇಬ್ಬರ ಪ್ರಸಾದನೂ ಮೊತ್ತವಾಗಿ ಸಿಗುತ್ತೆ. ಎಲ್ಲರಿಗೂ ಲೋಕ ಕ್ಷೇಮವಾಗಿರುತ್ತೆ. ಯಾವ ವಿಧವಾದ ಅವಘಡಗಳು ನಡೀತೀರಾ, ಏನು ಈಗ ತಂಪಾಗಿದೆ ವಾತಾವರಣ, ಇದೇ ರೀತಿ ಈ ವರ್ಷ ಎಲ್ಲವೂ ಸುಖವಾಗಿ ಸೌಮ್ಯವಾಗಿರುತ್ತೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮೀಜಿ, ದರ್ಶನ ಪಡ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಭಯ ಇತ್ತು, ಸೂರ್ಯ ಸ್ಪರ್ಶ ಆಗಲಿಲ್ಲ ಈ ಬಾರಿ ಅಂತ. ಅವ್ರಿಗೊಂದು ಸ್ವಲ್ಪ ಬೇಸರ ಇದೆ. ಈಗ ನಾನು ಆಗಲೇ ನಿಮ್ಗೆ ಎಲ್ಲ ವಿಷಯನ ಸೇರಿಸಿ ಹೇಳಿದ್ದೀನಿ. ಗಾಳಿ ಬಂದು ಶಾಮಿಯಾನ ಎತ್ಕೊಂಡು ಹೋಗೋದು, ಸಿಡಿಲೊಡೆದು ಯಾವುದಾನ ಮರ ಬೆಂಕಿ ಎತ್ಕೊಳ್ಳೋದು, ಇಲ್ಲ ದಡ 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 ಅಂತ ನುಗ್ಗಿ ಕಾಲು ತುಳಿತದಲ್ಲಿ ತಿರುಪ್ತಿ ಹತ್ರಲ್ಲ, ಆ ಥರ ಏನಾದರೂ ಇನ್ಸಿಡೆಂಟ್ಗಳಾಯಿತು. ಇಂಥವೆಲ್ಲ ಏನಾದರೂ ನಡೆದಿದ್ದರೆ ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಶಿವನ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ, ಕರ್ಮಾತೀತವಾಗಿದೆ, ಅವಾಗ ಏನಾದರೂ ತೊಂದರೆಗಳು ಏರ್ಪಡುತ್ತೆ. ಇದೇ ರೀತಿ ಕೊರೋನಾ ಬರೋಕ್ಕೆ ಮುಂಚೆ ಹಿಂಗೆ ನಡೀತು. ಅವತ್ತು ವಿಪರೀತ ಮಳೆ, ರಾಮಾಯಣ, ಸೂರ್ಯ ಬರಲಿಲ್ಲ, ಪೂಜೆ ಆಗಲಿಲ್ಲ, ಏನೂ ಆಗಲಿಲ್ಲ, ಯಾರು ಪೂಜೆ ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ. ಏನೋ ಈ ವರ್ಷ ಬಹಳ ಕಾದಿದೆ ಅಂತ ಹೇಳಿದೆ, ಅದರಿಂದ ಎಷ್ಟೋ ಸಾವು ನೋವುಗಳಾಯಿತು. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಸುಗಮವಾಗಿ ಬಂದು ಈಶ್ವರನ ದರ್ಶನ ಮಾಡ್ತಾ ಇದ್ದಾರೆ. ಯಾರಿಗೂ ಅಂತ ಅವಘಡಗಳು ನಡೆದಿಲ್ಲ. ಆದ್ದರಿಂದ ಕ್ಷೇಮವಾಗಿರುತ್ತೆ, ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗುತ್ತೆ. ರೈತೋಪಿ ಜನಗಳೆಲ್ಲ ಭಾಳ ಚೆನ್ನಾಗಿರ್ತಾರೆ. ಈಶ್ವರನ ಶಿವನ ದರ್ಶನವನ್ನು ಯಾರು ಮಾಡಿರ್ತಾರೆ, ನಮ್ಮಲ್ಲಿ ದೇವಸ್ಥಾನಕ್ಕೆ ಬಂದಲ್ಲ, ನಿಮ್ಮ ಮಾಧ್ಯಮದ ಮುಖಾಂತರ ಎಷ್ಟೋ ಲಕ್ಷ ಜನ ನೋಡಿರ್ತಾರೆ. ಎಲ್ಲರಿಗೂ ಈಶ್ವರ ಪರಿಪೂರ್ಣವಾದ ಕೃಪಾ ಕಟಾಕ್ಷ ಕೊಡಲಿ ಅಂತೇಳಿ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಇದಿಷ್ಟು ಸೋಮಶೇಖರ್ ದೀಕ್ಷಿತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿ ಗಂಗಾಧೇಶ್ವರ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಬಾರಿ ಸಹ ಸೂರ್ಯ ರಶ್ಮಿ ಸ್ಪರ್ಶ ಮಾಡಲಿಲ್ಲ, ಯಾವ ರೀತಿ ಸ್ಪರ್ಶ ಮಾಡಿದೆ ಅಂತ ಹೇಳ್ತೀರಾ? ಪ್ರಕೃತಿಯ ವಿಕೋಪದಿಂದ ಸೂರ್ಯನ ಪೂಜೆ ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಸೂರ್ಯ ಬರಲಿಲ್ಲ, ಈಶ್ವರನ ಪೂಜೆ ಆಗಲಿಲ್ಲ, ಹಾಗಂತ ಉತ್ತರಾಯಣ ಹುಟ್ಟಲಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಪಥಕ್ಕೆ ಹೋಗುವ ಮುಂಚೆ ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಹೊರಡುವಂಥ ವೈಶಿಷ್ಟ್ಯನೇ ಈ ಸೂರ್ಯರಶ್ಮಿಯ ವಿಶೇಷವಾದ ಪೂಜೆ. ಈ ಪ್ರಕೃತಿಯ ವಿಕೋಪದಿಂದ ಯಾರಿಗೂ ದರ್ಶನ ಆಗಲಿಲ್ಲ, ಆದರೆ ಆತ ಪೂಜೆ ಮಾಡಿರೋದು ಆಗಿದೆ. ಆ ಶಿವಲಿಂಗ, ಯಾರು ಪೂಜೆ ಮಾಡಿದ ಶಿವಲಿಂಗ ಇದೆಯೋ, ನಾವೇನು ಅದನ್ನೆಲ್ಲ ದರ್ಶನ ಮಾಡ್ತಿದ್ದೀವೋ, ಸೂರ್ಯ ಪೂಜೆ ಮಾಡಿದ ಲಿಂಗ ಮತ್ತು ಶಿವ ಇಬ್ಬರ ಪ್ರಸಾದನೂ ಮೊತ್ತವಾಗಿ ಸಿಗುತ್ತೆ. ಎಲ್ಲರಿಗೂ ಲೋಕ ಕ್ಷೇಮವಾಗಿರುತ್ತೆ. ಯಾವ ವಿಧವಾದ ಅವಘಡಗಳು ನಡೀತೀರಾ, ಏನು ಈಗ ತಂಪಾಗಿದೆ ವಾತಾವರಣ, ಇದೇ ರೀತಿ ಈ ವರ್ಷ ಎಲ್ಲವೂ ಸುಖವಾಗಿ ಸೌಮ್ಯವಾಗಿರುತ್ತೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮೀಜಿ, ದರ್ಶನ ಪಡ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಭಯ ಇತ್ತು, ಸೂರ್ಯ ಸ್ಪರ್ಶ ಆಗಲಿಲ್ಲ ಈ ಬಾರಿ ಅಂತ. ಅವ್ರಿಗೊಂದು ಸ್ವಲ್ಪ ಬೇಸರ ಇದೆ. ಈಗ ನಾನು ಆಗಲೇ ನಿಮ್ಗೆ ಎಲ್ಲ ವಿಷಯನ ಸೇರಿಸಿ ಹೇಳಿದ್ದೀನಿ. ಗಾಳಿ ಬಂದು ಶಾಮಿಯಾನ ಎತ್ಕೊಂಡು ಹೋಗೋದು, ಸಿಡಿಲೊಡೆದು ಯಾವುದಾನ ಮರ ಬೆಂಕಿ ಎತ್ಕೊಳ್ಳೋದು, ಇಲ್ಲ ದಡ 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 ಅಂತ ನುಗ್ಗಿ ಕಾಲು ತುಳಿತದಲ್ಲಿ ತಿರುಪ್ತಿ ಹತ್ರಲ್ಲ, ಆ ಥರ ಏನಾದರೂ ಇನ್ಸಿಡೆಂಟ್ಗಳಾಯಿತು. ಇಂಥವೆಲ್ಲ ಏನಾದರೂ ನಡೆದಿದ್ದರೆ ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಶಿವನ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ, ಕರ್ಮಾತೀತವಾಗಿದೆ, ಅವಾಗ ಏನಾದರೂ ತೊಂದರೆಗಳು ಏರ್ಪಡುತ್ತೆ. ಇದೇ ರೀತಿ ಕೊರೋನಾ ಬರೋಕ್ಕೆ ಮುಂಚೆ ಹಿಂಗೆ ನಡೀತು. ಅವತ್ತು ವಿಪರೀತ ಮಳೆ, ರಾಮಾಯಣ, ಸೂರ್ಯ ಬರಲಿಲ್ಲ, ಪೂಜೆ ಆಗಲಿಲ್ಲ, ಏನೂ ಆಗಲಿಲ್ಲ, ಯಾರು ಪೂಜೆ ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ. ಏನೋ ಈ ವರ್ಷ ಬಹಳ ಕಾದಿದೆ ಅಂತ ಹೇಳಿದೆ, ಅದರಿಂದ ಎಷ್ಟೋ ಸಾವು ನೋವುಗಳಾಯಿತು. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಸುಗಮವಾಗಿ ಬಂದು ಈಶ್ವರನ ದರ್ಶನ ಮಾಡ್ತಾ ಇದ್ದಾರೆ. ಯಾರಿಗೂ ಅಂತ ಅವಘಡಗಳು ನಡೆದಿಲ್ಲ. ಆದ್ದರಿಂದ ಕ್ಷೇಮವಾಗಿರುತ್ತೆ, ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗುತ್ತೆ. ರೈತೋಪಿ ಜನಗಳೆಲ್ಲ ಭಾಳ ಚೆನ್ನಾಗಿರ್ತಾರೆ. ಈಶ್ವರನ ಶಿವನ ದರ್ಶನವನ್ನು ಯಾರು ಮಾಡಿರ್ತಾರೆ, ನಮ್ಮಲ್ಲಿ ದೇವಸ್ಥಾನಕ್ಕೆ ಬಂದಲ್ಲ, ನಿಮ್ಮ ಮಾಧ್ಯಮದ ಮುಖಾಂತರ ಎಷ್ಟೋ ಲಕ್ಷ ಜನ ನೋಡಿರ್ತಾರೆ. ಎಲ್ಲರಿಗೂ ಈಶ್ವರ ಪರಿಪೂರ್ಣವಾದ ಕೃಪಾ ಕಟಾಕ್ಷ ಕೊಡಲಿ ಅಂತೇಳಿ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಇದಿಷ್ಟು ಸೋಮಶೇಖರ್ ದೀಕ್ಷಿತ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿ ಗಂಗಾಧೇಶ್ವರ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ,
ಈ ಬಾರಿ ಸಹ ಸೂರ್ಯ ರಶ್ಮಿ ಸ್ಪರ್ಶ ಮಾಡಲಿಲ್ಲ. ಯಾವ ರೀತಿ ಸ್ಪರ್ಶ ಮಾಡಿದೆ ಅಂತ ಹೇಳ್ತೀರಾ? ಪ್ರಕೃತಿಯ ವಿಕೋಪದಿಂದ ಸೂರ್ಯನ ಪೂಜೆ ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಬಟ್ ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಸೂರ್ಯ ಬರಲಿಲ್ಲ, ಈಶ್ವರನ ಪೂಜೆ ಆಗಲಿಲ್ಲ, ಹಾಗಂತ ಉತ್ತರಾಯಣ ಹುಟ್ಟಲಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಪಥಕ್ಕೆ ಹೋಗುವ ಮುಂಚೆ ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಹೊರಡುವಂಥ ವೈಶಿಷ್ಟ್ಯನೇ ಈ ಸೂರ್ಯರಶ್ಮಿಯ ವಿಶೇಷವಾದ ಪೂಜೆ. ಈ ಪ್ರಕೃತಿಯ ವಿಕೋಪದಿಂದ ಯಾರಿಗೂ ದರ್ಶನ ಆಗಲಿಲ್ಲ, ಆದರೆ ಆತ ಪೂಜೆ ಮಾಡಿರೋದು ಆಗಿದೆ. ಆ ಶಿವಲಿಂಗ, ಯಾರು ಪೂಜೆ ಮಾಡಿದ ಶಿವಲಿಂಗ ಇದೆಯೋ, ನಾವೇನು ಅದನ್ನೆಲ್ಲ ದರ್ಶನ ಮಾಡ್ತಿದ್ದೀವೋ, ಸೂರ್ಯ ಪೂಜೆ ಮಾಡಿದ ಲಿಂಗ ಮತ್ತು ಶಿವ ಇಬ್ಬರ ಪ್ರಸಾದನೂ ಮೊತ್ತವಾಗಿ ಸಿಗುತ್ತೆ. ಎಲ್ಲರಿಗೂ ಲೋಕ ಕ್ಷೇಮವಾಗಿರುತ್ತೆ. ಯಾವ ವಿಧವಾದ ಅವಘಡಗಳು ನಡೀತೀರಾ, ಏನು ಈಗ ತಂಪಾಗಿದೆ ವಾತಾವರಣ, ಇದೇ ರೀತಿ ಈ ವರ್ಷ ಎಲ್ಲವೂ ಸುಖವಾಗಿ ಸೌಮ್ಯವಾಗಿರುತ್ತೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮೀಜಿ, ದರ್ಶನ ಪಡ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಭಯ ಇತ್ತು, ಸೂರ್ಯ ಸ್ಪರ್ಶ ಆಗಲಿಲ್ಲ ಈ ಬಾರಿ ಅಂತ. ಅವ್ರಿಗೊಂದು ಸ್ವಲ್ಪ ಬೇಸರ ಇದೆ. ಈಗ ನಾನು ಆಗಲೇ ನಿಮಗೆ ಎಲ್ಲ ವಿಷಯನ ಸೇರಿಸಿ ಹೇಳಿದ್ದೀನಿ. ಗಾಳಿ ಬಂದು ಶಾಮಿಯಾನ ಎತ್ಕೊಂಡು ಹೋಗೋದು, ಸಿಡಿಲೊಡೆದು ಯಾವುದಾನ ಮರ ಬೆಂಕಿ ಎತ್ಕೊಳ್ಳೋದು, ಇಲ್ಲ ದಡ 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 ಅಂತ ನುಗ್ಗಿ ಕಾಲು ತುಳಿತದಲ್ಲಿ ತಿರುಪ್ತಿ ಸತ್ರಲ್ಲ, ಆ ಥರ ಏನಾದರೂ ಇನ್ಸಿಡೆಂಟ್ಗಳಾಯಿತು. ಇಂಥವೆಲ್ಲ ಏನಾದರೂ ನಡೆದಿದ್ದರೆ ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಶಿವನ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ, ಕರ್ಮಾತೀತವಾಗಿದೆ, ಅವಾಗ ಏನಾದರೂ ತೊಂದರೆಗಳು ಏರ್ಪಡುತ್ತೆ. ಇದೇ ರೀತಿ ಕೊರೋನಾ ಬರೋಕ್ಕೆ ಮುಂಚೆ ಹಿಂಗೆ ನಡೀತು. ಅವತ್ತು ವಿಪರೀತ ಮಳೆ, ರಾಮಾಯಣ, ಸೂರ್ಯ ಬರಲಿಲ್ಲ, ಪೂಜೆ ಆಗಲಿಲ್ಲ, ಏನೂ ಆಗಲಿಲ್ಲ, ಯಾರು ಪೂಜೆ ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ. ಏನೋ ಈ ವರ್ಷ ಬಹಳ ಕಾದಿದೆ ಅಂತ ಹೇಳಿದೆ, ಅದರಿಂದ ಎಷ್ಟೋ ಸಾವು ನೋವುಗಳಾಯಿತು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಸುಗಮವಾಗಿ ಬಂದು ಈಶ್ವರನ ದರ್ಶನ ಮಾಡ್ತಾ ಇದ್ದಾರೆ. ಯಾರಿಗೂ ಅಂತ ಅವಘಡಗಳು ನಡೆದಿಲ್ಲ, ಆದ್ದರಿಂದ ಕ್ಷೇಮವಾಗಿರುತ್ತೆ. ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗುತ್ತೆ. ರೈತೋಪಿ ಜನಗಳೆಲ್ಲ ಭಾಳ ಚೆನ್ನಾಗಿರ್ತಾರೆ. ಈಶ್ವರನ ಶಿವನ ದರ್ಶನವನ್ನು ಯಾರು ಮಾಡಿರ್ತಾರೆ, ನಮ್ಮ ದೇವಸ್ಥಾನಕ್ಕೆ ಬಂದಲ್ಲ, ನಿಮ್ಮ ಮಾಧ್ಯಮದ ಮುಖಾಂತರ ಎಷ್ಟೋ ಲಕ್ಷ ಜನ ನೋಡಿರ್ತಾರೆ. ಎಲ್ಲರಿಗೂ ಈಶ್ವರ ಪರಿಪೂರ್ಣವಾದ ಕೃಪಾ ಕಟಾಕ್ಷ ಕೊಡಲಿ ಅಂತೇಳಿ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಇದಿಷ್ಟು ಸೋಮಶೇಖರ್ ದೀಕ್ಷಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿ ಗಂಗಾಧೇಶ್ವರ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಇದ್ರೆ ಬನ್ನಿ ಮಾತಾಡ್ಸೋಣ. ಸ್ವಾಮೀಜಿ, ಈ ಬಾರಿ ಸಹ ಸೂರ್ಯ ರಶ್ಮಿ ಸ್ಪರ್ಶ ಮಾಡಲಿಲ್ಲ. ಯಾವ ರೀತಿ ಸ್ಪರ್ಶ ಮಾಡಿದೆ ಅಂತ ಹೇಳ್ತೀರಾ? ಪ್ರಕೃತಿಯ ವಿಕೋಪದಿಂದ ಸೂರ್ಯನ ಪೂಜೆ ನಿಮಗೆ ಯಾರಿಗೂ ಕಾಣಿಸ್ಲಿಲ್ಲ. ಬಟ್ ಆದರೆ ಸೂರ್ಯ ತನ್ನ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾನೆ. 14ರಿಂದ 17 3 ನಿಮಿಷಗಳ ಕಾಲ ಈಶ್ವರನ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ನಾವೀಗೆಲ್ಲ ಉತ್ತರಾಯಣದ ಸಂಕಲ್ಪವನ್ನೇ ಮಾಡಿದ್ದೀವಿ. ಸೂರ್ಯ ಬರಲಿಲ್ಲ, ಈಶ್ವರನ ಪೂಜೆ ಆಗಲಿಲ್ಲ, ಹಾಗಂತ ಉತ್ತರಾಯಣ ಹುಟ್ಟಲಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಪಥಕ್ಕೆ ಹೋಗುವ ಮುಂಚೆ ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಹೊರಡುವಂಥ ವೈಶಿಷ್ಟ್ಯನೇ ಈ ಸೂರ್ಯರಶ್ಮಿಯ ವಿಶೇಷವಾದ ಪೂಜೆ. ಈ ಪ್ರಕೃತಿಯ ವಿಕೋಪದಿಂದ ಯಾರಿಗೂ ದರ್ಶನ ಆಗಲಿಲ್ಲ, ಆದರೆ ಆತ ಪೂಜೆ ಮಾಡಿರೋದು ಆಗಿದೆ. ಆ ಶಿವಲಿಂಗ, ಯಾರು ಪೂಜೆ ಮಾಡಿದ ಶಿವಲಿಂಗ ಇದೆಯೋ, ನಾವೇನು ಅದನ್ನೆಲ್ಲ ದರ್ಶನ ಮಾಡ್ತಿದ್ದೀವೋ, ಸೂರ್ಯ ಪೂಜೆ ಮಾಡಿದ ಲಿಂಗ ಮತ್ತು ಶಿವ ಇಬ್ಬರ ಪ್ರಸಾದನೂ ಮೊತ್ತವಾಗಿ ಸಿಗುತ್ತೆ. ಎಲ್ಲರಿಗೂ ಲೋಕ ಕ್ಷೇಮವಾಗಿರುತ್ತೆ. ಯಾವ ವಿಧವಾದ ಅವಘಡಗಳು ನಡೀತೀರಾ, ಏನು ಈಗ ತಂಪಾಗಿದೆ ವಾತಾವರಣ, ಇದೇ ರೀತಿ ಈ ವರ್ಷ ಎಲ್ಲವೂ ಸುಖವಾಗಿ ಸೌಮ್ಯವಾಗಿರುತ್ತೆ. ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಸ್ವಾಮೀಜಿ, ದರ್ಶನ ಪಡ್ತಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಭಯ ಇತ್ತು, ಸೂರ್ಯ ಸ್ಪರ್ಶ ಆಗಲಿಲ್ಲ ಈ ಬಾರಿ ಅಂತ. ಅವ್ರಿಗೊಂದು ಸ್ವಲ್ಪ ಬೇಸರ ಇದೆ. ಈಗ ನಾನು ಆಗಲೇ ನಿಮಗೆ ಎಲ್ಲ ವಿಷಯನ ಸೇರಿಸಿ ಹೇಳಿದ್ದೀನಿ. ಗಾಳಿ ಬಂದು ಶಾಮಿಯಾನ ಎತ್ಕೊಂಡು ಹೋಗೋದು, ಸಿಡಿಲೊಡೆದು ಯಾವುದಾನ ಮರ ಬೆಂಕಿ ಎತ್ಕೊಳ್ಳೋದು, ಇಲ್ಲ ದಡ 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 ಅಂತ ನುಗ್ಗಿ ಕಾಲು ತುಳಿತದಲ್ಲಿ ತಿರುಪ್ತಿ ಸತ್ರಲ್ಲ, ಆ ಥರ ಏನಾದರೂ ಇನ್ಸಿಡೆಂಟ್ಗಳಾಯಿತು. ಇಂಥವೆಲ್ಲ ಏನಾದರೂ ನಡೆದಿದ್ದರೆ ಈ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಶಿವನ ಪೂಜೆಯನ್ನು ಸರಿಯಾಗಿ ಮಾಡಲಿಲ್ಲ, ಕರ್ಮಾತೀತವಾಗಿದೆ, ಅವಾಗ ಏನಾದರೂ ತೊಂದರೆಗಳು ಏರ್ಪಡುತ್ತೆ. ಇದೇ ರೀತಿ ಕೊರೋನಾ ಬರೋಕ್ಕೆ ಮುಂಚೆ ಹಿಂಗೆ ನಡೀತು. ಅವತ್ತು ವಿಪರೀತ ಮಳೆ, ರಾಮಾಯಣ, ಸೂರ್ಯ ಬರಲಿಲ್ಲ, ಪೂಜೆ ಆಗಲಿಲ್ಲ, ಏನೂ ಆಗಲಿಲ್ಲ, ಯಾರು ಪೂಜೆ ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ. ಏನೋ ಈ ವರ್ಷ ಬಹಳ ಕಾದಿದೆ ಅಂತ ಹೇಳಿದೆ, ಅದರಿಂದ ಎಷ್ಟೋ ಸಾವು ನೋವುಗಳಾಯಿತು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಸುಗಮವಾಗಿ ಬಂದು ಈಶ್ವರನ ದರ್ಶನ ಮಾಡ್ತಾ ಇದ್ದಾರೆ. ಯಾರಿಗೂ ಅಂತ ಅವಘಡಗಳು ನಡೆದಿಲ್ಲ, ಆದ್ದರಿಂದ ಕ್ಷೇಮವಾಗಿರುತ್ತೆ. ಒಳ್ಳೆ ಬೆಳೆ ಮಳೆ ಚೆನ್ನಾಗಾಗುತ್ತೆ. ರೈತೋಪಿ ಜನಗಳೆಲ್ಲ ಭಾಳ ಚೆನ್ನಾಗಿರ್ತಾರೆ. ಈಶ್ವರನ ಶಿವನ ದರ್ಶನವನ್ನು ಯಾರು ಮಾಡಿರ್ತಾರೆ, ನಮ್ಮ ದೇವಸ್ಥಾನಕ್ಕೆ ಬಂದಲ್ಲ, ನಿಮ್ಮ ಮಾಧ್ಯಮದ ಮುಖಾಂತರ ಎಷ್ಟೋ ಲಕ್ಷ ಜನ ನೋಡಿರ್ತಾರೆ. ಎಲ್ಲರಿಗೂ ಈಶ್ವರ ಪರಿಪೂರ್ಣವಾದ ಕೃಪಾ ಕಟಾಕ್ಷ ಕೊಡಲಿ ಅಂತೇಳಿ ಮತ್ತೊಮ್ಮೆ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ. ಇದಿಷ್ಟು ಸೋಮಶೇಖರ್ ದೀಕ್ಷಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.